ರಾತ್ರೋರಾತ್ರಿ ಲೋಕಾಯುಕ್ತ ಕಚೇರಿಗೆ ಬಂದ ಆರೋಪಿ ನಂಬರ್ 3 ಸಿಎಂ ಪತ್ನಿ ಸೈಟ್ ಪ್ರಕರಣದ ಆರೋಪಿ ನಂಬರ್ 3 ಮಲ್ಲಿಕಾರ್ಜುನ ಸ್ವಾಮಿಯವರು ರಾತ್ರಿ ಲೋಕಾಯುಕ್ತರ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಟೇಶ್ ವಿಚಾರಣೆ ಮುಗಿಸಿ ಹೋದ ಒಂದೇ ಗಂಟೆಯಲ್ಲಿ ಲೋಕಾಯುಕ್ತರ ಭೇಟಿಗೆ ಬಂದ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ತೀವ್ರ ಅನುಮಾನ ಮೂಡಿಸಿದೆ. ಮಲ್ಲಿಕಾರ್ಜುನ ಸ್ವಾಮಿ ಬಂದಾಗ ಕಚೇರಿಯಲ್ಲೇ ಇದ್ದ ಎಸ್ಪಿ ಉದೇಶ್ ಅವರು ರಾತ್ರೋರಾತ್ರಿ ತನಿಖಾಧಿಕಾರಿಯನ್ನ ಆರೋಪಿ ಭೇಟಿಯಾಗಿದ್ಯಾಕೆ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ. ಇದೀಗ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕ ತನಿಖೆ ಚುರುಕುಗೊಂಡಿರುವಂಥದ್ದು. ನಿನ್ನೆ ನಟೇಶ್ ಅವರ ವಿಚಾರಣೆ ನಡೆಸಲಾಗಿತ್ತು. ಇವತ್ತು ಪಾಲಯ್ಯವರ ವಿಚಾರಣೆ ನಡೆಯಲಿದೆ. ಇದೀಗ ರಾತ್ರೋರಾತ್ರಿ ಲೋಕಾಯುಕ್ತ ಕಚೇರಿಗೆ ಆರೋಪಿ ನಂಬರ್ 3 ಬಂದಿರುವಂಥದ್ದು. ಸಿಎಂ ಪತ್ನಿ ಸೈಟ್ ಪ್ರಕರಣದ ಆರೋಪಿ 3 ಮಲ್ಲಿಕಾರ್ಜುನ ಸ್ವಾಮಿಯವರು ರಾತ್ರೋರಾತ್ರಿ ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಟೇಶ್ ಅವರು ವಿಚಾರಣೆ ಮುಗಿಸ್ಕೊಂಡು ಹೋದಂಥ ಒಂದೇ ಗಂಟೆಯಲ್ಲಿ ಲೋಕಾಯುಕ್ತರ ಭೇಟಿಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಬಂದಿದ್ದರು. ಹೀಗಾಗಿ ಮಲ್ಲಿಕಾರ್ಜುನ ಸ್ವಾಮಿಯವರ ಈ ಒಂದು ಭೇಟಿ ತೀವ್ರ ಅನುಮಾನ ಮೂಡಿಸ್ತಾ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ಬಂದಾಗ ಕಚೇರಿಯಲ್ಲೇ ಎಸ್ಪಿ ಉದೇಶ್ ಅವರು ಇದ್ದರು. ರಾತ್ರೋರಾತ್ರಿ ತನಿಖಾಧಿಕಾರಿಯನ್ನ ಆರೋಪಿ ಭೇಟಿ ಮಾಡಿದ್ಯಾಕೆ? ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಸರ್ ಏನು ಸರ್ ವಿಚಾರಣೆ ಇಲ್ಲ